ಕೋಟಿ ಕೋಟಿ ಇಲ್ಲ ಯಾರೆಂದು ನೋಡೋದಿಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಲ್ಲ ಅಂದರೆ ಈಗಲೇ ಲೈಕ್ ಕೊಡಿ. ಹಾಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟಿಗೆ ಕೆಳಗಡೆ ಫಾಂಟ್ ಕೊಟ್ಟಿರ್ತೀನಿ ಎರಡು ಫಾಂಟ್ನ ಲಿಂಕ್ನ ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡಿಕೊಂಡು ಆಮೇಲೆ ಈ XML ಫೈಲ್ನ ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. XML ಫೈಲ್ ಈ ರೀತಿ ಇರುತ್ತೆ ನೋಡ್ಬೋದು. ಇದನ್ನಲ್ಲಿ ಲಾಸ್ಟ್ ಕಡೆ ಈ ಕಡೆ ಮಾರ್ಕ್ ಇದೆಯಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡಿ ಇದನ್ನು ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ. ಸಾಂಗ್ ಇರೋದಿಲ್ಲ, ಸಾಂಗ್ನ ಅಲರ್ಟ್ ಮಿಷನ್ನಲ್ಲಿ ಕೊಟ್ಟಿರ್ತೀನಿ. ಸಾಂಗ್ನ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ನಿಮಗೆ. ಆ ಸಾಂಗ್ನ ಲಿಂಕ್ ನಿಮಗೆ ಈ ರೀತಿ ವಿಡಿಯೋ ಬರುತ್ತೆ. ಈ ವಿಡಿಯೋನ ನೀವು ಸೇವ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ಳಿ. ಈ ರೀತಿ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡಿಕೊಂಡು ಲಾಸ್ಟ್ವರೆಗೂ ಇಟ್ಕೊಂಡು ಲಾಸ್ಟ್ ಬೀಟ್ ಮಾರ್ಕ್ ಒಳಗೆ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಇಷ್ಟು ಕಟ್ ಮಾಡ್ಕೊಂಡಾದ್ಮೇಲೆ ಫೋಟೋ ಹಾಕ್ಕೊತ ಹೋಗಿ ಒಂದೊಂದೇ ಈ ರೀತಿ ನೋಡ್ಬೋದು. ಈ ಥರ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದೆಯಲ್ಲ, ಇವು ವಸ್ತುಗಳಿಗೂ ಅದೇ ಥರ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಬರುತ್ತೆ. ಈ ರೀತಿ ಬಂದಾದಮೇಲೆ ನಿಮಗೆ ಯಾವ ಫೋಟೋ ಬೇಕು ನೋಡು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಈ ಥರ ಲಾಸ್ಟ್ವರೆಗೂ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ವರೆಗೂ ಇಟ್ಕೊಂಡು ಈ ರೀತಿ ಸ್ಲೈಡ್ ಮಾಡ್ಕೊಳ್ಳಿ. ಕೆಳಗಿನ ಫೋಟೋ ಡಿಲೀಟ್ ಮಾಡಿಬಿಡಿ. ಅದನ್ನು ಚಿಕ್ಕದು ಮಾಡ್ಕೊಳ್ಳಿ. ಈ ರೀತಿ ಚಿಕ್ಕದು ಮಾಡಿಕೊಂಡು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡಾದ್ಮೇಲೆ ಬ್ಯಾಕ್ ಬನ್ನಿ. ನೋಡ್ಬೋದು ಫೋಟೋ ಎಲ್ಲ ಅದೇ ರೀತಿ ಆಗಿದೆ. ಅದೇ ರೀತಿ ವಸ್ತು ಫೈಲಿಗೂ ಅದೇ ರೀತಿ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಂದು ಇದನ್ನು ರೊಟೇಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಭಾಳ ಸಿಂಪಲ್ ಟ್ರಿಕ್ ಅಂದರೆ ಹೇಳ್ತೀನಿ. ಅದನ್ನು ಇದು ವಸ್ತು ಫೋಟೋಕ್ಕೆ ಇದೇ ರೀತಿ ಹಾಕ್ಕೊಂಡು ಫಸ್ಟ್ ಒಂದು ಹೇಳ್ದಂಗೆ ಹಾಕ್ಕೊಂಡು ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ 9:16 ಇದಿದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಇಲ್ಲಿ ಕ್ಯಾಮ್ರಾ 1 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಕೆಂಡ್ 1 ಇದೆಯಲ್ಲ, ಸೆಕೆಂಡ್ 1 ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು 0 ಮಾಡ್ಕೊಳ್ಳಿ. ಈ ರೀತಿ 0 ಮಾಡ್ಕೊಂಡ್ರೆ ಸಾಕು. ಈ ರೀತಿ ವಿಡಿಯೋ ಆಗುತ್ತೆ. ಅದೇ ಫೋಟೋನೇ ಈ ರೀತಿ ಬರುತ್ತೆ. ಬರೀ ಒಂದು ಸಿಂಪಲ್ ಟ್ರಿಕ್ ಒಳಗೆ ರೀತಿ ಮುಗಿಯುತ್ತೆ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.